ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಹೋಮ್ ಕುಕ್ ಚಾನಲ್. ನೀವು ಅದನ್ನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ನಾವು 3 ವೆರೈಟಿಯಾಗಿ ಸ್ವೀಟ್ ಕಾರ್ನ್ ಮಾಡೋದನ್ನು ನೋಡೋಣ. ನಾನು ಇದಕ್ಕೆ 2 ಕಪ್ ಆಗೋಷ್ಟು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 4 ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. 4 ರಿಂದ 5 ನಿಮಿಷ ಆದಮೇಲೆ ನೋಡ್ಬೋದು ಸ್ವೀಟ್ ಕಾರ್ನ್ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ನೀರು ಕೂಡ ಇಲ್ಲ. ಸೊ ಫಸ್ಟ್ ವೆರೈಟಿ ನಾವು ಕ್ಲಾಸಿಕ್ ಬಟರ್ ಸ್ವೀಟ್ ಕಾರ್ನ್ ಮಾಡೋದನ್ನು ನೋಡೋಣ. ಅದಕ್ಕೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಕಾರ್ನನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿ, ಸ್ವಲ್ಪ ಬಟರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲಾಸಿಕ್ ಬಟರ್ ಸ್ವೀಟ್ ಕಾರ್ನ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದು ರೆಡಿಯಾಗಿದೆ. ನೆಕ್ಸ್ಟ್ ವೆರೈಟಿ ಚೀಸಿ ಸ್ವೀಟ್ ಕಾರ್ನ್. ಅದೇ ಬೌಲಲ್ಲಿ 3 ರಿಂದ 4 ಚಮಚ ಆಗೋಷ್ಟು ಬೇಯಿಸಿರೋ ಕಾರ್ನನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಟರ್ ಹಾಕ್ಕೊರಿ ಮತ್ತು 2 ರಿಂದ 3 ಚಮಚ ಆಗುವಷ್ಟು ಮೊಸರೆಲ್ಲ ಚೀಸ್ ಹಾಕ್ಕೊಳ್ಳಿ. ಚೀಸ್ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿ ಬರುತ್ತೆ. ಒಂದು ಸ್ವಲ್ಪ ಸೀಸ್ನಿಂಗ್, ಪಿಜ್ಜಾ ಸೀಸ್ನಿಂಗ್, ಇಟಾಲಿಯನ್ ಸೀಸ್ನಿಂಗ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ವೆರೈಟಿ ತುಂಬ ಮಕ್ಕಳಿಗಂತೂ ತುಂಬಾ ಇಷ್ಟ. ಚೀಸಿ ಸ್ವೀಟ್ ಕಾರ್ನ್ ಬಿ ರೆಡಿಯಾಗಿದೆ. ನೆಕ್ಸ್ಟ್ ವೆರೈಟಿ ದೊಡ್ಡವರಿಗೆಲ್ಲ ಇಷ್ಟ ಆಗುವಂಥ ಮಸಾಲ ಸ್ವೀಟ್ ಕಾರ್ನ್. ಅದಕ್ಕೆ ಬೇಯಿಸಿರೋ ಕಾರ್ನನ್ನು ಹಾಕ್ಕೊಳ್ಳಿ ಒಂದು ಬೌಲಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ, ಅರ್ಧ ಚಮಚ ನಿಂಬೆಹಣ್ಣಿನ ರಸ ಹಾಕಿ, ಒಂದು ಸ್ವಲ್ಪ ಬಟರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಟ್ಯಾಂಗಿ ಚಟ್ಪಟ ಮಸಾಲ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ನಾವು ಎಷ್ಟು ಸಿಂಪಲ್ಲಾಗಿ ವೆರೈಟಿ ಆಗಿರುವ ಸ್ವೀಟ್ ಕಾರ್ನ್ ರೆಸಿಪಿಯನ್ನು ಮಾಡ್ಬೋದು ಅಂತ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.